ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಎಜುಕೇಶನ್. ನಾನು ರಾಹುಲ್ ದಯಾನ್. ನಮ್ಮ ಜಗತ್ತು ಈಗ AI ದುನಿಯಾ ಆಗಿರೋದು ಗೊತ್ತಿರೋ ವಿಚಾರನೇ. ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ಕಾಂಟೆಂಟ್ ಕೂಡ AI ನಿಂದಾನೇ ಕೂಡಿರುತ್ತೆ. ನಿಮಗೇನಾದರೂ ವಿಷಯ ತಿಳ್ಕೊಳ್ಬೇಕು ಅಂದ್ರೂ ಕೂಡ ಅಲ್ಲಿ AI ಬೇಕಾಗೇ ಇರುತ್ತೆ. ಸೊ ನಮ್ಮ ಜೀವನದ ಭಾಗವೇ ಆಗಿರುವಂಥ, ಜೊತೆಗೆ ನಮ್ಮನ್ನ ಮುನ್ನಡೆಸ್ತಾ ಇರುವಂಥ AI ನಿಂದ ಈಗ VTU ರಿಸರ್ಚ್ ಸ್ಕಾಲರ್ಸ್ಗೆ ಕಂಟಕ ಎದುರಾಗಿದೆ. ಅಂದರೆ AI ನಿಂದ ಕಂಟಕ ಅಲ್ಲ, ಬದಲಾಗಿ AI ಜಾಸ್ತಿ ಬಳಸಿದ್ರಷ್ಟೇ ಕಂಟಕ. ಹೌದು, ಒಂದು ರಿಸರ್ಚ್ ಪೇಪರ್ನ ತೆಗೆದುಕೊಂಡು ನೋಡಿದ್ರೆ ಅಥವಾ ಒಂದು ಥೀಸಿಸ್ನ ಕಣ್ಣಾಡಿಸಿದ್ರೆ ನಮಗೆ ಅಲ್ಲಿ ಸುಮಾರು 60% ಕಂಟೆಂಟ್ AI ಸಹಾಯದಿಂದಲೇ ತೆಗೆದುಕೊಂಡಿರೋದು ಗೊತ್ತಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ತುಂಬ ನಡೀತಾ ಇದೆ. ಅಥವಾ ಬಹುಪಾಲು ಕಾಪಿ ಆ್ಯಂಡ್ ಪೇಸ್ಟೇ ಆಗಿರುತ್ತೆ. ಹೀಗಾಗಿ ಇದು ರಿಸರ್ಚ್ ಪೇಪರ್ಸ್ ಹಾಗೂ ಥೀಸಿಸ್ಗಳಿಗೆ ಕಂಟಕವಾಗಿದೆ. ಇಲ್ಲಿ ರಿಸರ್ಚ್ ಸ್ಕಾಲರ್ಸ್ ಹಾಗೂ ಅವರ ಗೈಡ್ಗಳು AI ಬಳಸಿದ್ರೆ ಪರವಾಗಿಲ್ಲ, ಆದರೆ ಅದನ್ನು ಯಾವುದೇ ಅಧ್ಯಯನ ಮಾಡದೆ ಅದನ್ನು ಅಳವಡಿಸ್ಕೊಂಡ್ರೆ ಅದು ಅದರ ಒರಿಜಿನಾಲಿಟಿ ಹಾಗೂ ಅಧ್ಯಯನ ಮೌಲ್ಯಗಳಿಗೆ ವಿರೋಧವಾಗಿದೆ ಅನ್ನೋದು VTU ಅಧಿಕಾರಿಗಳ ಅಭಿಪ್ರಾಯ. ಬರೀ VTU ಅಷ್ಟೇ ಅಲ್ಲ, ದೇಶದ ಅನೇಕ ಯೂನಿವರ್ಸಿಟಿಗಳ ಅಭಿಪ್ರಾಯ ಕೂಡ ಇದೇ ಆಗಿದೆ. ಹೀಗಾಗಿ VTU ಇನ್ನು ಮುಂದೆ ಒಂದು ಹೊಸ ನಿಯಮವನ್ನು ಜಾರಿ ಮಾಡೋದಕ್ಕೆ ಹೊರಟಿದೆ. ಅದೇನು ಅಂತಂದರೆ, ಯಾವುದೇ ರಿಸರ್ಚ್ ಪೇಪರ್ ಆಗಿರಲಿ ಅಥವಾ ಥೀಸಿಸ್ ಆಗಿರಲಿ, 20% AI ಜನರೇಟೆಡ್ ಕಾಂಟೆಂಟ್ ಇರಬಾರ್ದು, ಅಂದರೆ ಇದನ್ನು ಮೀರಬಾರ್ದು ಅನ್ನೋದು ಹೊಸ ರೂಲ್ಸ್. ಹಾಗಿದ್ರೆ ಇದಕ್ಕೆ VTU ಹೇಗೆ ಕಡಿವಾಣ ಹಾಕ್ತಾ ಇದೆ ಅದನ್ನು ಕೂಡ ನೋಡಲೇಬೇಕಲ್ವಾ. ಸೊ AICTE ಪ್ರಕಾರ, ಅಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಪ್ರಕಾರ, ಅದರ ಡೈರೆಕ್ಷನ್ಸ್ನಂತೆ ಡ್ರಿಲ್ ಬಿಟ್ ಪ್ಲಾಟ್ಫಾರ್ಮ್ ಅನ್ನುವಂಥ ಆನ್ಲೈನ್ ಸಾಫ್ಟ್ವೇರ್ನಲ್ಲಿ PhD ಪದವಿಯನ್ನು ಪಡೆಯೋಕ್ಕೆ ಇಚ್ಛಿಸೋರು ತಮ್ಮ ರಿಸರ್ಚ್ ಪೇಪರ್ ಹಾಗೂ ಥೀಸಿಸ್ಗಳನ್ನು ಸಾಫ್ಟ್ ಕಾಪಿ ಮೂಲಕ ಅದನ್ನು ಅಪ್ಲೋಡ್ ಮಾಡಬೇಕು. ನಂತರ ಅಲ್ಲಿ ಪ್ಲೇಗರಿಸಮ್ ಹಾಗೂ AI ಕಂಟೆಂಟ್ಗಳ ಕುರಿತಾಗಿ ಒಂದು ಸುದೀರ್ಘವಾದಂಥ ಚೆಕಿಂಗ್ ಮಾಡಲಾಗುತ್ತೆ. ನಂತರ ಆ ಪೇಪರ್ ಅಥವಾ ಪ್ರಾಜೆಕ್ಟ್ನಲ್ಲಿ 10% ಮೀರದೇ ಇರೋ ಥರ ಪ್ಲೇಗರಿಸಮ್ ಇದ್ದಲ್ಲಿ ಹಾಗೂ 20% ಮೀರದೇ ಇರೋ ಥರ AI ಜನರೇಟೆಡ್ ಕಾಂಟೆಂಟ್ ಇದ್ದಲ್ಲಿ ಅದಕ್ಕೆ ಅವಕಾಶ ಇರುತ್ತೆ. ಒಂದು ವೇಳೆ ಈ ಮಾನದಂಡವನ್ನು ಮೀರಿದರೆ, ಅಂದರೆ ಪ್ಲೇಗರಿಸಮ್ನಲ್ಲಿ 10% ಎಕ್ಸೀಡ್ ಆಯಿತು ಅಂತಾದರೆ ಅಥವಾ AI ಜನರೇಟೆಡ್ ಕಾಂಟೆಂಟ್ನಲ್ಲಿ 20% ಎಕ್ಸೀಡ್ ಆಯಿತು ಅಂತಾದರೆ ಆ ಪೇಪರ್ಸ್ನ ಕರೆಕ್ಷನ್ಗೆ ವಾಪಸ್ ಕಳಿಸಲಾಗುತ್ತೆ. ಒಂದಕ್ಕಿಂತ ಹೆಚ್ಚು ಬಾರಿ ಇದು ರಿಪೀಟ್ ಆದರೆ ಅಂಥವರ ವಿರುದ್ಧ ಕ್ರಮ ಆಗುತ್ತೆ ಅಥವಾ ಅವರ ಥೀಸಿಸ್ನ ಕಂಪ್ಲೀಟ್ ಆಗಿ ರಿಜೆಕ್ಟ್ ಕೂಡ ಮಾಡಲಾಗುತ್ತಂತೆ. ಸೊ ಅತಿಯಾದರೆ ಅಮೃತ ಕೂಡ ವಿಷ ಅನ್ನೋ ಥರ ಇನ್ನು ಮುಂದೆ ರಿಸರ್ಚ್ ಪೇಪರ್ಗಳಲ್ಲಿ, ಥೀಸಿಸ್ಗಳಲ್ಲಿ ಇತಿಮಿತಿಯಲ್ಲಿ AI ಬಳಸಿದ್ರೆ ಓಕೆ, ಅತಿಯಾಗಿ ಬಳಸಿದ್ರೆ ಜೋಕೆ. ಇದಾಗಿತ್ತು ಹೊತ್ತಿನ ವಿಶೇಷ. ಮತ್ತಷ್ಟು ಎಜುಕೇಟೆಡ್ ರಿಲೇಟೆಡ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.